ನಮಸ್ತೆ ಫ್ರೆಂಡ್ಸ್. ತುಂಬ ಜನ ಹೇಳ್ತಾರೆ ಅರ್ಜೆಂಟ್ ಹಣ ಬೇಕಾಗಿದೆ, ಎಲ್ಲೂ ಕೂಡ ಹಣ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಕೆಲವರಿಗೆ ಪೇಮೆಂಟ್ ಬರೋದಿರ್ತದೆ, ಆಯಿತು, ಎಷ್ಟು ದಿವಸಕ್ಕಾದರೂ ಕೂಡ ನಿಮಗೆ ಪೇಮೆಂಟ್ ನಿಮಗೆ ಕೈಗೆ ಸಿಗ್ತಾ ಇರೋದಿಲ್ಲ. ಕೆಲವರು ಏನು ಮಾಡ್ತಾರೆ, ಒಬ್ಬರಿಗೆ ಹಣ ಕೊಟ್ಟಿರ್ತಾರೆ, ಅದು ಅವರಿಗೆ ಹಣ ಕೊಟ್ಟವರು ಉಂಟಲ್ಲ ನಿಮಗೆ ವಾಪಸ್ ಕೊಡ್ತಾ ಇರೋದಿಲ್ಲ. ಅವರಿಗೆ ಅರ್ಜೆಂಟ್ ಇದೆ ಅಂತ ಹೇಳ್ಕೊಂಡು ನೀವು ಹಣ ಕೊಟ್ಟಿರ್ತೀರ, ಆದರೆ ನಿಮಗೆ ಅರ್ಜೆಂಟ್ ಇರುವಾಗ ಅವರು ವಾಪಸ್ ಹಣ ಕೊಡ್ತಾ ಇರೋದಿಲ್ಲ. ಅಂಥವರೆಲ್ಲ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಒಂದು ಲಕ್ಷ್ಮಿ ಮಂತ್ರ ಉಂಟು, ಆ ಮಂತ್ರವನ್ನು ನೀವು ಹೇಳಿದರೆ ಉಂಟಲ್ಲ, ಹೇಳುವಾಗ ಯಾವ ರೀತಿ ಮಾಡಿಕೊಂಡು ಹೇಳಬೇಕು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ವಿಡಿಯೋದಲ್ಲಿ. ಹೇಳಿದರೆ ನಿಮಗೆ ಯಾರಾದರೂ ಹಣ ಕೊಡಲಿಕ್ಕಿದ್ರೆ ಹಣ ವಾಪಸ್ ಬರ್ತದೆ. ಎರಡನೇದು, ನಿಮಗೆ ಅರ್ಜೆಂಟ್ ಹಣ ಬೇಕು, ಎಲ್ಲಿ ಕೂಡ ಹಣ ಸಿಗ್ತಾ ಇಲ್ಲ, ಯಾರೋ ಒಬ್ಬರು ಕೊಡ್ತಾರೆ ಅಂತ ಹೇಳಿದ್ದಾರೆ, ಅವರು ಕೈ ಕೊಟ್ಟಿದ್ದಾರೆ, ಆ ಥರ ಎಲ್ಲ ಎಂತಾದರೂ ಒಂದು ಸಿಚುವೇಶನ್ ಇದ್ದರೆ ಉಂಟಲ್ಲ, ನಿಮಗೆ ಖಂಡಿತ ನಿಮಗೆ ಹಣ ಎಲ್ಲಿಂದಾದರೂ ನಿಮಗೆ ಕಷ್ಟಕ್ಕೆ ಹಣ ಸಿಗ್ತದೆ. ಮತ್ತು ನೀವು ಯಾರಿಗಾದರೂ ಸಾಲ ಕೊಟ್ಟ ಹಣ ಕೂಡ ನಿಮಗೆ ವಾಪಸ್ ಸಿಗ್ತದೆ, ಆಯಿತಾ. ಇದನ್ನು ಖಂಡಿತ ಮಾಡಿ, ಆವಾಗ ನೋಡಿ ನಿಮಗೆ 100% ನಿಮಗೆ ನಂಬಿಕೆ ಬರ್ತದೆ. ಅದಕ್ಕಿಂತ ಮುಂಚೆ ನನಗೆ ಮೊನ್ನೆಯ ವಿಡಿಯೋದಲ್ಲಿ ಒಂದು ಕಮೆಂಟ್ ಬಂದಿತ್ತು. ಏನಂತ ಹೇಳಿದರೆ, ಅದು ಪರ್ಸಲ್ಲಿ ಹಣ ಇಡೋದು ಹೇಗೆ ಇಟ್ಕೊಳ್ಬೇಕು, ಯಾರಿಗೆ ಕೊಡುವ ಹಣ ಹೇಗೆ ಇಟ್ಕೊಳ್ಬೇಕು, ನಿಮ್ಮ ಸೇವಿಂಗ್ ಹಣ ಹೇಗೆ ಇಟ್ಕೊಳ್ಬೇಕು ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿದರು. ಅರ್ಥ ಆಗಲಿಲ್ಲ ಅಕ್ಕ, ನನಗೆ ಸ್ವಲ್ಪ ಸರಿಯಾಗಿ ಅರ್ಥ ಆಗುವ ಹಾಗೆ ಹೇಳಿ ಅಂತ ಹೇಳ್ಕೊಂಡು. ಅದರಲ್ಲಿ ನಾನು ಸರಿಯಾಗಿ ಅರ್ಥ ಆಗುವ ಹಾಗೆ ಹೇಳಿದ್ದೇನೆ, ಆದರೆ ಕೆಲವರಿಗೆ ಅರ್ಥ ಆಗದೆ ಇರುವುದಿಲ್ಲಲ್ವಾ, ಅವರಿಗೆ ಸರಿಯಾಗಿ ಹೇಳೋದು ನನ್ನ ಕರ್ತವ್ಯ. ಆ ಕಾರಣದಿಂದ ಗಂಡಸರೇ ಈ ಥರದ್ದು ಪರ್ಸ್ ಇಟ್ಕೊಳ್ಬೇಕು, ಹೆಂಗಸರು ಈ ಥರ ಪರ್ಸ್ ಇಟ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಇಲ್ಲ, ಯಾರು ಬೇಕಾದ್ರೂ ಇಟ್ಕೊಳ್ಬೋದು. ಇವಾಗಿನ ಕಾಲದಲ್ಲಿ ಗಂಡಸರು ಹೆಂಗಸರು ಅಂತ ಹೇಳ್ಕೊಂಡು ಭೇದ ಭಾವ ಇಲ್ಲ. ಒಂದು ಎರಡನೇದು ಏನಂತ ಹೇಳಿದ್ರೆ, ನೀವು ಹೆಂಗಸರದ್ದು ಪರ್ಸ್ ಇಟ್ಕೊಂಡ್ರು ಕೂಡ ಅದರಲ್ಲಿ 2 ಇರ್ತದೆ ಭಾಗ, ಅಂದರೆ 2 ಜಿಪ್ ಇರ್ತದಲ್ವಾ. ನೀವು ಯಾವ ಥರ ಇಟ್ಕೊಳ್ಬೇಕು ಅಂತ ಹೇಳಿದರೆ, ನಾನು ಮೊನ್ನೆ ಹೇಗೆ ಸೇವಿಂಗ್ ಹಣ ಹೇಗೆ ಇಟ್ಕೊಳ್ಬೇಕು ಅಂತ ಹೇಳ್ಕೊಂಡು ಮಾತ್ರ, ನಿಮ್ಮ ಹತ್ರ ಹಣ ಉಳಿಬೇಕಾದ್ರೆ ಸೇವಿಂಗ್ ಹಣ ಹೇಗೆ ಇಟ್ಕೊಳ್ಬೇಕು ಅಂತ ಹೇಳ್ಕೊಂಡು ತೋರಿಸಿದ್ದೆಲ್ಲ. ಇವತ್ತು ನೀವು ಬೇರೆಯವರಿಗೆ ಕೊಡುವ ಹಣ ಹೇಗೆ ಇಟ್ಕೊಳ್ಬೇಕು, ನಿಮ್ಮ ಹತ್ರ ಸೇವಿಂಗ್ ಹಣ ಹೇಗೆ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಕೆಲವರು ಕಮೆಂಟ್ ಮಾಡಿದ್ರು, ನಮಗೆ ಮೊಬೈಲಲ್ಲೇ ಬರ್ತದೆ, ಅಂದರೆ ಬ್ಯಾಂಕಿಗೆ ಡೈರೆಕ್ಟ್ ಬ್ಯಾಂಕ್ ಅಕೌಂಟಿಗೆ ಬರ್ತದೆ, ನಾವು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಕೇಳಿದ್ರು. ಇವಾಗ ನಿಮಗೆ ಸ್ಯಾಲ್ರಿ ಬರುತ್ತಲ್ಲ, ಪ್ರತಿ ತಿಂಗಳು ಸ್ಯಾಲ್ರಿ ಬರುವಾಗ ಏನು ಮಾಡಿ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರ್ತದೆ ನಿಮಗೆ ಮಿನಿಮಮ್ ಎಷ್ಟು ಖರ್ಚಾಗ್ತದೆ ಒಂದು ತಿಂಗಳಿಗೆ ಅಂತ ಹೇಳ್ಕೊಂಡು ಗೊತ್ತಿರ್ತದೆ. ಗೊತ್ತಿಲ್ಲದವ್ರು ಯಾರೂ ಇಲ್ಲ. ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಥರ ಒಂದು ಡೈರಿ ತಗೊಂಡುಂಟಲ್ಲ, ಪ್ರತಿಯೊಬ್ಬರು ಹೆಂಗಸರಾಗಲಿ ಗಂಡಸರಾಗಲಿ ಕೆಲಸ ಮಾಡಬೇಕು. ನಿಮಗೆ ಸ್ಯಾಲ್ರಿ ಬಂದ ನಂತರ ಸ್ಯಾಲ್ರಿಗೆ ಎಷ್ಟು ಸ್ಯಾಲರಿ ಅಂತ ಬಂದಿದೆ ಅಂತ ನೋಡಬೇಕು, ಮನೆ ಬಾಡಿಗೆಗೆ ಎಷ್ಟು, ನಿಮಗೆ ರೇಷನ್ಗೆ ಎಷ್ಟು, ಸ್ಕೂಲ್ ಫೀಸ್ ಎಷ್ಟು, ಮತ್ತು ಯಾರಿಗೆಲ್ಲ ಏನೆಲ್ಲ ಹಣ ಕೊಡಬೇಕು, ಗಾಡಿ EMI ಇದ್ದರೆ EMI, ಪ್ರತಿಯೊಂದನ್ನು ಬರೆದಿಟ್ಕೊಳ್ಳಿ. ಆವಾಗ ಮಾತ್ರ ನಿಮಗೆ ನಿಮ್ಮ ಸಂಬಳಕ್ಕೆ ಎಷ್ಟು ಹಣ ಎಲ್ಲಿಗೆಲ್ಲ ಹೋಗಿದೆ ಅಂತ ಹೇಳ್ಕೊಂಡು ಲೆಕ್ಕ ಸಿಗ್ತದೆ. ಬಿಟ್ಟರೆ ನೀವು ಎಂತ ಬರೆದಿಟ್ಕೊಳ್ತಿದ್ರೆ ಉಂಟಲ್ಲ, ನಿಮಗೆ ನಿಮ್ಮ ಹಣ ಎಲ್ಲಿ ಹೋಗಿದೆ ಅಂತ ಹೇಳ್ಕೊಂಡೆ ಕೂಡ ಗೊತ್ತಿರೋದಿಲ್ಲ. ಆಮೇಲೆ ನೀವು ಎಣಿಸ್ತೀರ, ಎಷ್ಟು ತಿಂಗಳು ಪೂರ ದುಡಿದಿದ್ದು ಎಲ್ಲಿ ಹೋಯಿತು ಅಂತ ಗೊತ್ತಿಲ್ಲ ಅಂತ ಹೇಳ್ಕೊಂಡು. ಅದ್ರ ಬದಲು ಒಂದು ಡೈರಿ ಇಟ್ಕೊಂಡು ಲೆಕ್ಕ ಎಲ್ಲ ಬರೆದಿಟ್ಕೊಳ್ಳಿ. ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ, ಇವಾಗ ನಿಮಗೆ ನಿಮ್ಮ ಕೈಯಲ್ಲಿ ಸ್ಯಾಲ್ರಿ ಉಂಟು, ಆಯಿತಾ, ನೀವು ಲೆಕ್ಕ ಎಲ್ಲ ಬರ್ತಿದ್ರೆ ನಿಮ್ಗೆ ಗೊತ್ತುಂಟು ಎಷ್ಟು ಹಣ ನಿಮಗೆ ಬೇರೆಯವರಿಗೆ ಕೊಡ್ಲಿಕ್ಕೆ ಉಂಟು, ನಿಮ್ಮ ಹತ್ರ ಎಷ್ಟು ಉಳಿತದೆ ಅಂತ ಹೇಳ್ಕೊಂಡು ಇವಾಗ ನಿಮಗೆ ಗೊತ್ತುಂಟು. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನೋಡಿ ಈ ಥರ ನಾನು ಮಾಡಿದ್ದೇನೆ ನೋಡಿ, ಹೀಗೆ ಇಟ್ಕೊಳ್ಬೇಕು ನೋಡಿ, ಹೀಗೆ ಒಂದು ಕಡೆ ಈ ಥರ ಮಾಡಿ ಇಟ್ಕೋಬೇಕು. ಯಾಕೆ ಅಂತ ಹೇಳಿದರೆ ನೋಡಿ, ಹೀಗೆ ನಾನು ಆವಾಗನೇ ಮೊನ್ನೆ ವಿಡಿಯೋದಲ್ಲಿ ಹೇಳಿದೆ. ಏನಂತ ಹೇಳಿದರೆ, ನೀವು ಬೇರೆಯವರಿಗೆ ಕೊಡುವ ಹಣವನ್ನು ಯಾವತ್ತೂ ಈ ರೀತಿಯಲ್ಲಿ ಇಡಿ ಅಂತ ನೋಡಿ, ಇದು ಆಯಿತಾ. ಯಾವತ್ತು ನಮ್ಮ ಪೇಮೆಂಟಲ್ಲಿ ದೊಡ್ಡ ಅಮೌಂಟ್ ಬೇರೆಯವರಿಗೆ ಕೊಡೋದೇ ಹೋಗ್ತದೆ, ಅಂದರೆ ಬಾಡಿಗೆ ಆಗಲಿ, ಸ್ಕೂಲ್ ಫೀಸ್ ಆಗಲಿ, ಮತ್ತು ದಿನಸಿಗಾಗಲಿ ಬೇರೆಯವರಿಗೆ ಕೊಡೋದು ದೊಡ್ಡ ಅಮೌಂಟೇ ಇರ್ತದೆ ಆಯಿತಾ ಯಾವತ್ತು. ಆ ಕಾರಣಕ್ಕೆ ನಿಮಗೆ ಗೊತ್ತುಂಟು ನೋಡಿ, ಇಲ್ಲಿ ಲೆಕ್ಕಾಚಾರ ಮಾಡಿ ಇಟ್ಟಿದೆ ನೋಡಿ, ಬೇರೆಯವರಿಗೆ ಕೊಡಲಿಕ್ಕೆ ಅಂತ ಹೇಳ್ಕೊಂಡು ಅದನ್ನು ಈ ರೀತಿಯಲ್ಲಿ ನೋಡಿ, ಹೀಗೆ ನಾನು ಹೇಳಿದೆ ನೋಡಿ, ಈ ರೀತಿಯಲ್ಲಿ ಇಟ್ಟು ಪರ್ಸಲ್ಲಿ ನೋಡಿ, ಈ ರೀತಿಯಲ್ಲಿ ಪರ್ಸಲ್ಲಿ ಇಡಿ, ಸ್ಟ್ರೈಟೇ ಇಡಿ, ಫೋಲ್ಡ್ ಮಾಡಿ ಇಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಅದು ಬೇರೆಯವರಿಗೆ ಕೊಡಲಿಕ್ಕಲ್ಲ, ಆ ಕಾರಣಕ್ಕೆ ಆಯಿತಾ. ಇದು ಆಯಿತು. ಇವಾಗ ನಿಮಗೆ ಗೊತ್ತುಂಟು, ಅಂದರೆ ನಿಮಗೆ ಇಷ್ಟು ಹಣ ಬಂದಿದೆ, ಇಷ್ಟು ನಾವು ಬೇರೆಯವರಿಗೆ ಕೊಡಲಿಕ್ಕೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟು, ಅದು ಬೇರೆ ತೆಗೆದಿಟ್ಟಿದ್ದೀರಾ ನೀವು. ಇವಾಗ ನಿಮಗೆ ಹಣ ಉಂಟಲ್ಲ, ಸೇವಿಂಗ್ ಉಂಟು ನಿಮ್ಮ ಹತ್ರ, ಅಂದರೆ ನಿಮಗೆ ಇಷ್ಟು ತಿಂಗಳಲ್ಲಿ ಇಷ್ಟು ಉಳಿತದೆ ಅಂತ ಹೇಳ್ಕೊಂಡು ಗೊತ್ತಿರ್ತದಲ್ಲ, ಅದನ್ನು ಯಾವ ರೀತಿ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಇಡಬೇಕು ಆಯಿತಾ. ಇನ್ನೊಂದು ಕಡೆ ಹೀಗೆ ಇಡಬೇಕು ನೋಡಿ, ನಿಮಗೆ ಇಷ್ಟು ಸ್ಯಾಲ್ರಿ ಬಂದಿದೆ, ಇಷ್ಟು ಅಮೌಂಟ್ ಬೇರೆಯವರಿಗೆ ಕೊಡಲಿಕ್ಕೆ, ಇದು ಇವಾಗ ನಿಮಗೆ ಉಳಿದಿದ್ದು ಆಯಿತಾ. ಉಳಿದಿದ್ದು ಎಷ್ಟು ಉಂಟು ಅಂತ ಹೇಳ್ಕೊಂಡು ನೀವು ಲೆಕ್ಕ ಮಾಡಬೇಕಾದ್ರೆ ಯಾವತ್ತೂ ಹೀಗೆ ಲೆಕ್ಕ ಮಾಡಲಿಕ್ಕೆ ಹೋಗ್ಬಿಡಿ. ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೇನೆ ಹೇಗೆ ಲೆಕ್ಕ ಮಾಡಬಾರ್ದು ಅಂತ. ನೀವು ಏನು ಮಾಡಿ ಅಂತ ಹೇಳಿದ್ರೆ, ನಿಮಗೆ ಉಳಿದಿರೋ ಅಮೌಂಟನ್ನು, ಅಂದರೆ ನಿಮಗೆ ಅಂತ ಹೇಳ್ಕೊಂಡು ಸೇವಿಂಗ್ ಬಂದಿರ್ತಲ್ಲ, ಆ ಹಣವನ್ನು ನಿಮ್ಮ ಕಡೆಗೆ ಆಯಿತಾ, ಇದು ಅಂದರೆ ಮಹಾಲಕ್ಷ್ಮಿ ನಿಮ್ಮ ಕಡೆಗೆ ಬರಬೇಕು. ನೀವು ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ಮನುಷ್ಯರದ್ದು ಕಣ್ಣಿನ ದೃಷ್ಟಿ, ಅಂದರೆ ನೀವು ಬೇರೆಯವರಿಗೆ ಲೆಕ್ಕ ಮಾಡಿ ಕೊಡ್ತಿರಲ್ಲ, ನಿಮ್ಮ ಎದುರುಗಡೆ ಇರುವವರು ಯಾವ ರೀತಿಯವರು ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ಆಯಿತಾ. ಒಳ್ಳೆಯವರು ಇರ್ಬೋದು, ಕೆಟ್ಟವರು ಇರ್ಬೋದು, ಅಥವಾ ಕೆಲವರು ಒಳ್ಳೆಯವರು ಇರ್ತಾರೆ, ಆದರೆ ಅವ್ರದ್ದು ಕಣ್ಣಿನ ದೃಷ್ಟಿ ಸರಿ ಇರುವುದಿಲ್ಲ. ಕೆಲವರು ಕೆಟ್ಟವರು ಇರ್ತಾರೆ, ಹೇಳಲಿಕ್ಕಾಗೋದಿಲ್ಲ ಅಲ್ಲ. ಆ ಕಾರಣಕ್ಕೆ ನೀವು ಯಾವ ಕಾರಣಕ್ಕೂ ಈ ಥರ ಲೆಕ್ಕ ಮಾಡಲಿಕ್ಕೆ ಹೋಗಬೇಡಿ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಈ ಥರ ಕೂಡ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿದೆ. ಅಂದರೆ
ಮೇಲೆ ಹೀಗೆ ಮುಖ ಮಾಡಿಕೊಂಡು ಲೆಕ್ಕ ಮಾಡಬೇಡಿ ಅಂತ ಹೇಳ್ಕೊಂಡು ಹೇಳಿದೆ. ಯಾಕೆ ಅಂತ ಹೇಳಿದರೆ ಇದು ಉಂಟಲ್ಲ, ನೀವು ಹೀಗೆ ಲೆಕ್ಕ ಮಾಡಿದರೆ ನಿಮ್ಮ ಎದುರುಗಡೆ ಯಾರಿರ್ತಾರೆ ಅಥವಾ ನಿಮ್ಮ ಎದುರುಗಡೆ ಲಕ್ಷ್ಮಿ ಇರೋದಿಲ್ಲ, ನಿಮಗೆ ಬೇಕಾಗಿದ್ದಲ್ಲ ಲಕ್ಷ್ಮಿ, ಬೇರೆಯವರಿಗೆ ಅಲ್ಲಲ್ಲ. ಆ ಕಾರಣಕ್ಕೆ ನೀವು ಹೀಗೆ ಲೆಕ್ಕ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಲಕ್ಷ್ಮಿ ನಿಮ್ಮ ಹತ್ರ ನಿಲ್ಲುವುದಿಲ್ಲ, ಲಕ್ಷ್ಮಿ ನಿಮ್ಮಿಂದ ಹೊರಗಡೆ ಹೋಗ್ತಾಳೆ. ನೀವು ಯಾವತ್ತೂ ನಿಮ್ಮ ಹತ್ರ ಹಣ ಉಳಿಬೇಕು ಅಂತ ಹೇಳಿದರೆ ಯಾವತ್ತೂ ಹಣವನ್ನು ನಿಮ್ಮ ಕಡೆಗೆ ಬರುವ ಹಾಗೆ ಲೆಕ್ಕ ಮಾಡಿ, ಆಯಿತಾ. ಹೀಗೆ ಲೆಕ್ಕ ಮಾಡಿ ಆಮೇಲೆ ಎಲ್ಲ ಆಗ್ತದಲ್ವ, ಲೆಕ್ಕ ಮಾಡಿ ನಿಮ್ಮದು ಎಷ್ಟು ಅಮೌಂಟ್ ಸೇವ್ ಆಗಿದೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರ್ತದೆ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಈ ಅಮೌಂಟನ್ನು ಪರ್ಸ್ನಲಿ ನೀವು ನೋಡಿ, ಬೇರೆಯವರಿಗೆ ಕೊಡಲಿಕ್ಕೆ ಇಟ್ಟ ಹಣ ಹೀಗೆ ಇಟ್ಟಿದ್ದೀರಾ, ಇದು ನಿಮ್ಮ ಸೇವಿಂಗ್ ಹಣವನ್ನು ನಿಮ್ಮ ಮುಖದ ಕಡೆಗೆ, ಅಂದರೆ ಈ ಭಾಗ ಉಂಟಲ್ಲ ನೋಡಿ, ಈ ಭಾಗ ನಿಮ್ಮ ಮುಖದ ಕಡೆಗೆ ಬರುವ ಹಾಗೆ ನೋಡಿ. ಈ ಪರ್ಸಲ್ಲಿ ಇನ್ನೊಂದು ಜಾಗ ಉಂಟಲ್ಲ, ಇದರಲ್ಲಿ ನೋಡಿ ಹೀಗೆ ನೋಡಿ, ನಿಮ್ಮ ಮುಖಕ್ಕೆ ನಿಮಗೆ ಕರೆಕ್ಟಾಗಿ ಬರಬೇಕು ನೋಡಿ. ಇದು ಉಂಟಲ್ಲ, ಹೀಗೆ ಉಂಟಲ್ಲ, ಅದು ಪರ್ಸಿದು ತುದಿಯಲ್ಲಿ ಇರಬೇಕು. ಅದರದ್ದು ಓಪನ್ ಆಗೋದು ಉಂಟಲ್ಲ, ಅದು ನಿಮ್ಮ ಕಡೆಗೆ ಇರಬೇಕು ನೋಡಿ. ಹೀಗೆ ಇಟ್ಟು ಆಮೇಲೆ ಪರ್ಸನ್ನು ಇಟ್ಟು ನಿಮಗೆ ಎಲ್ಲಿ ಇಟ್ಕೊಳ್ತೀರ ಅಲ್ಲಿ ಇಟ್ಕೊಳ್ಳಿ, ಆಯಿತಾ. ಇವಾಗ ಬ್ಯಾಂಕ್ ಅಕೌಂಟಲ್ಲಿ ಇರುವವರು ಎಂತ ಮಾಡಬೇಕು ಅಂತ ಕೇಳಿದರು. ಪರ್ಸಲ್ಲಿ ನಾವು ಹಣ ಇಟ್ಕೊಳ್ಳೋದಿಲ್ಲ, ನಮ್ಮದು ಹಣ ಎಲ್ಲ ಅಕೌಂಟಲ್ಲಿ ಇರೋದು, ನಾವು ಗೂಗಲ್ ಪೇ ಫೋನ್ಪೇ ಮಾಡೋದು ಅಂತ ಹೇಳ್ಕೊಂಡು ಹೇಳಿದರು. ಅಂಥವರಿಗೆ ನಾನು ಎಂತ ಹೇಳಬೇಕು ಅಂತ ಹೇಳಿದರೆ, ನಿಮಗೆ ಎಷ್ಟೇ ಸ್ಯಾಲ್ರಿ ಬರಲಿ, ನಿಮಗೆ ಸ್ಯಾಲ್ರಿ ಎಷ್ಟು ಬರ್ತದೆ ಅಂತ ಗೊತ್ತುಂಟಲ್ಲ, ನೀವೇನು ಮಾಡಿ ಅಂತ ಹೇಳಿದರೆ ಇನ್ನೊಂದು ಅಕೌಂಟ್ ಓಪನ್ ಮಾಡಬೇಕು, ಬ್ಯಾಂಕ್ ಅಕೌಂಟ್ ಇನ್ನೊಂದು ಓಪನ್ ಮಾಡಬೇಕು. ಅದು ಸೇವಿಂಗ್ ಅಂತ ಹೇಳ್ಕೊಂಡು, ಆಯಿತಾ. ನೀವು ಖರ್ಚು ಮಾಡೋದು ಬೇರೆ, ಸೇವಿಂಗ್ ಬೇರೆ, ಆಯಿತಾ. ಅದು ಯಾವತ್ತು ರೀತಿ ಇರಬೇಕು ಅಂತ ಹೇಳಿದರೆ, ನಿಮಗೆ ಪ್ರತಿ ತಿಂಗಳು ಈ ಬ್ಯಾಂಕಿಗೆ ಅಕೌಂಟಿಗೆ ಸ್ಯಾಲ್ರಿ ಬರುತ್ತೆ. ಇದರಿಂದ ಡೈರೆಕ್ಟಾಗಿ ಆ ಅಕೌಂಟಿಗೆ ಹೋಗುವ, ಅಂದರೆ ನಿಮ್ಮದು ಸೇವಿಂಗ್ ಅಕೌಂಟಿಗೆ ಹೋಗುವ ಹಾಗೆ ನೀವು ಮಾಡ್ಕೋಬೇಕು. ಅದರಲ್ಲಿ ನೀವು ಮುಟ್ಲಿಕ್ಕೆ ಹೋಗಬಾರ್ದು. 5 ವರ್ಷ ತನಕ ಅದರಲ್ಲಿ ಎಷ್ಟು ಹಣ ಉಂಟು ನೋಡಿ, ಮುಟ್ಲಿಕ್ಕೆ ಹೋಗಬೇಡಿ. ಪ್ರತಿ ತಿಂಗಳು ನಿಮ್ಮ ಸ್ಯಾಲ್ರಿಯಿಂದ ಇಲ್ಲಿಗೆ ಹಣ ಹೋಗ್ತಾ ಇರ್ತದೆ, ಆಯಿತಾ. ಮತ್ತು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಆ ಅಕೌಂಟಲ್ಲಿ, ಅಂದರೆ ನೀವು ಸೇವಿಂಗ್ ಅಕೌಂಟ್ ಅಂತಲೇ ಇಟ್ಕೊಂಡಿದ್ದೀರ ನೋಡಿ, ಮಾಮೂಲಿ ಅಕೌಂಟ್ ಅಂದರೆ ನಿಮಗೆ ಸ್ಯಾಲ್ರಿ ಬಂದು ಬೀಳುವ ಅಕೌಂಟ್ ಬೇರೆ, ಇದು ಬೇರೆ, ಆಯಿತಾ. ಇದು ನೀವು ಸೇವಿಂಗ್ ಅಕೌಂಟಲ್ಲಿ ಎಂತ ಮಾಡಿ ಅಂತ ಹೇಳಿದ್ರೆ ಗೂಗಲ್ ಪೇ, ಫೋನ್ಪೇ, ಆ ಪೇ, ಈ ಪೇ, ಯಾವ ಪೇಯೂ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ATM ಕಾರ್ಡು ಕೂಡ ತೊಗೊಳ್ಳಿಕ್ಕೆ ಹೋಗಬೇಡಿ. ನೀವು ಡೈರೆಕ್ಟ್ ಅಕೌಂಟ್ಗೆ, ಅಂದರೆ ಬ್ಯಾಂಕ್ಗೆ ಹೋಗಿನೇ ಹಣ ತಗೊಂಡು ಬರುವ ಹಾಗೆ ಇರಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಉದಾಸೀನ ಆಗ್ತದೆ, ಯಾರಪ್ಪ ಹೋಗ್ತಾರೆ ಆ ಬ್ಯಾಂಕಿಗೆ, ಅಷ್ಟೊತ್ತು ನಿಂತ್ಕೊಂಡು ಯಾರು ಹಣ ತರ್ತಾರೆ ಅಂತ ಹೇಳ್ಕೊಂಡು ಆಗ್ತದೆ ಅಲ್ವಾ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನೀವು 5 ವರ್ಷ ಆ ಹಣ ಮುಟ್ಲಿಕ್ಕೆ ಹೋಗಬೇಡಿ. ಈ ಅಕೌಂಟಿಂದ ಆ ಅಕೌಂಟಿಗೆ ಹೋಗಿದ ಹಣ 5 ವರ್ಷ ಆದ ನಂತರ ನೋಡಿ ನಿಮಗೆ ನಿಮ್ಮ ಕೈಯಲ್ಲಿ ಎಷ್ಟು ಹಣ ಉಳಿತದೆ ಅಂತ ಹೇಳ್ಕೊಂಡು. ಹಣ ಉಳಿದಿಲ್ಲ ಅಂತ ಹೇಳ್ಕೊಂಡು ಯಾವುದು ಕೂಡ ಇಲ್ಲ. ನಮ್ಮ ಮನಸ್ಸು ಮಾಡಿದರೆ 100% ಹಣ ಉಳಿತದೆ. ನಮಗೆ ಆಗೋದಿಲ್ಲ ಅಂತ ಹೇಳಿದರೆ ಆಗೋದಿಲ್ಲ, ಆಗ್ತದೆ ಅಂತ ಹೇಳಿದರೆ ಆಗ್ತದೆ. ಸ್ವಲ್ಪ ಖರ್ಚು ಕಡಿಮೆ ಮಾಡಬೇಕು, ಸೇವಿಂಗ್ ಜಾಸ್ತಿ ಮಾಡಬೇಕು. ನೋಡಿದ್ರಲ್ಲ, ಸೇವಿಂಗ್ ಬಗ್ಗೆ ಕೂಡ ನಾನು ಹೇಳಿಕೊಡ್ತೇನೆ, ದೇವರದ್ದು ಮಂತ್ರ ಕೂಡ ಹೇಳಿಕೊಡ್ತೇನೆ. ಬರೀ ದೇವರ ಮಂತ್ರ ಹೇಳ್ಕೊಂಡು ಕೂತ್ಕೊಂಡ್ರೆ ಯಾರ ಹತ್ರ ಕೂಡ ಹಣ ಉಳಿದಿಲ್ಲ. ನಾವು ಕಷ್ಟಪಟ್ಟು ದುಡಿಬೇಕು, ಹಣ ಸೇವಿಂಗ್ ಮಾಡಬೇಕು, ಆ ಹಣ ಒಂದು ಜಾಗ್ರತೆಯಾದ ಜಾಗದಲ್ಲಿ ಇಡಬೇಕು, ಆಮೇಲೆ ಅದು ನಮ್ಮ ಕೈಗೆ ಸಿಗಬೇಕು. ಅದನ್ನು ಬಿಟ್ಟು ನಾನು ಎಂಥ ಕೆಲಸ ಮಾಡೋದಿಲ್ಲ, ಬರೀ ದೇವರ ಮಂತ್ರ ಹೇಳ್ತೇನೆ, ದೇವರ ಶ್ಲೋಕ ಹೇಳ್ತೇನೆ, ದೇವರಿಗೆ 24 ಗಂಟೆ ಪೂಜೆ ಮಾಡ್ತೇನೆ, ಹಣ ಬರಬೇಕು ಅಂತ ಹೇಳಿದ್ರೆ ಯಾರಿಗೂ ಕೂಡ ಬರೋದಿಲ್ಲ. ನಾವು ಕಷ್ಟಪಡಬೇಕು, ನಾವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ಹಣ ಬರೋದು, ಮತ್ತು ಯಾರಿಗೂ ಕೂಡ ಬರೋದಿಲ್ಲ. ಈಗ ನಾವು ಆ ಮಂತ್ರ ಹೇಳುವವರಿಗೂ ಕೂಡ, ಈಗ ನಿಮಗೆ ಆ ಮಂತ್ರ ಹೇಳಿ ಈ ಮಂತ್ರ ಹೇಳಿ ಅಂತ ಹೇಳ್ಕೊಂಡು ಹೇಳಿಕೊಡ್ತಾರಲ್ವ, ಅವರು ಕೂಡ ಕಷ್ಟಪಟ್ಟು ದುಡಿದ್ರೆ ಮಾತ್ರ ಅವರಿಗೆ ಹಣ ಬರ್ತದೆ. ಅವರು ಎಂತ ಸಹ ದುಡಿದೆ ಸುಮ್ಮನೆ ಮಂತ್ರ ಹೇಳ್ಕೊಂಡು ಕೂತ್ಕೊಂಡ್ರೆ ಯಾರಿಗೂ ಕೂಡ ಹಣ ಬರೋದಿಲ್ಲ. ಆದ್ದರಿಂದ ಬರೇ ಮಂತ್ರ ಮಾತ್ರ ಹೇಳ್ಕೊಂಡು ಕೂತ್ಕೊಳ್ಬೇಡಿ, ಅದ್ರ ಜೊತೆಗೆ ನಿಮ್ಮದು ಸ್ವಲ್ಪ ಹಣ ಕೆಲಸದ ಕಡೆಗೆ ಇದು ಗಮನ ಇರಬೇಕು, ಹಣ ಉಳಿತಾಯ ಮಾಡುವ ಕಡೆಗೆ ಕೂಡ ಗಮನ ಇರಬೇಕು. ಇವಾಗ ನಾನು ಮಂತ್ರ ಹೇಳಿಕೊಡ್ತೇನೆ. ನಿಮಗೆ ಅರ್ಜೆಂಟಾಗಿ ಹಣ ಬೇಕು, ನಿಮಗೆ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ, ನಿಮ್ಮ ಸ್ಯಾಲ್ರಿ ನಿಮಗೆ ಸಿಗ್ತಾ ಇಲ್ಲ ನಿಮಗೆ ಕೈಗೆ ಅಂತ ಹೇಳಿದರೆ ಯಾವ ಮಂತ್ರ ಹೇಳಬೇಕು ಅಂತ ಹೇಳಿದರೆ, ನೀವೇನು ಮಾಡಬೇಕು ಅಂತ ಹೇಳಿದರೆ ಲಕ್ಷ್ಮೀ ಮಂತ್ರ ಸಿಗ್ತದೆ, ಆಯಿತಾ. ನಿಮಗೆ ಗೂಗಲಲ್ಲಿ ಸಿಗ್ತದೆ, ಸರ್ಚ್ ಮಾಡಿದರೆ ಸಿಗ್ತದೆ. ನಾನು ನಿಮಗೆ ಮಂತ್ರ ಹಾಕ್ತೇನೆ ಇಲ್ಲಿ ಸೈಡಲ್ಲಿ, ಯಾವ ಮಂತ್ರ ಅಂತ ಹೇಳ್ಕೊಂಡು. ಹಣದ ಮಂತ್ರ ಬೇರೆ, ಲಕ್ಷ್ಮೀ ಮಂತ್ರ ಬೇರೆ. ಹಣದ ಮಂತ್ರ ಉಂಟಲ್ಲ, ಅದು ಓಂ ಸು ಶಾ ಹಂ ಬ್ರಂ, ಆಯಿತಾ. ಅದು ನಾನು ಮುಂಚೆ ಒಂದು ವಿಡಿಯೋದಲ್ಲಿ ಮಾಡಿದ್ದೆ. ಏನಂತ ಹೇಳಿದರೆ ಅದನ್ನು ಪ್ರತಿದಿನ ಹೇಳಿ, ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಹಣದ ತೊಂದರೆ ಎಂತಾದರೂ ಇದ್ದರೆ ನಿಮಗೆ ಸರಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದ್ದೆ. ನಾನು ಹೇಳ್ತಾ ಇರೋದು ಮಂತ್ರ ಆ ಮಂತ್ರ ಅಲ್ಲ, ಇದು ಲಕ್ಷ್ಮೀ ಮಂತ್ರ. ಇದು ನಿಮಗೆ ಅರ್ಜೆಂಟಾಗಿ ಹಣ ಬೇಕು, ನಿಮಗೆ ಕೈಗೆ ಸಿಗ್ತಾ ಇಲ್ಲ, ಯಾರು ಕೊಡ್ತೇನೆ ಅಂತ ಹೇಳಿದರೆ ಕೊಡಲಿಲ್ಲ ಅಂತ ಹೇಳ್ತಾರೆ ನೋಡಿ, ಅಂದಾಗ ಮಾತ್ರ ಈ ಮಂತ್ರವನ್ನು ಹೇಳಿ. ನೀವು ಹೇಳೋದಕ್ಕಿಂತ ಮುಂಚೆ ಎಂತ ಮಾಡಬೇಕು ಅಂತ ಹೇಳಿದರೆ ಫಸ್ಟು ಚೆಂದ ಮಾಡಿ ತಲೆ ಸ್ನಾನ ಮಾಡ್ಕೊಳ್ಬೇಕು, ಆಯಿತಾ. ಮಹಾಲಕ್ಷ್ಮಿಗೆ ನೀವು ಕ್ಲೀನಾಗಿದ್ದರೆ ಮಾತ್ರ ಇಷ್ಟ ಆಗ್ತದೆ. ಗಲೀಜು ಜಾಗದಲ್ಲಿ ಗಲೀಜು ಇರುವ ಇದರಲ್ಲೆಲ್ಲ ಮಹಾಲಕ್ಷ್ಮಿ ಇಷ್ಟಪಡೋದಿಲ್ಲ. ಚಂದ ಮಾಡಿ ತಲೆ ಸ್ನಾನ ಮಾಡಿಕೊಂಡು ಬನ್ನಿ. ಆಮೇಲೆ ಹೊಸ್ತಿಲಿಗೆ, ಅಂದರೆ ನಿಮ್ಮ ಮನೆಯ ಮೇನ್ ಡೋರಿಗೆ, ಹೊಸ್ತಿಲಿಗೆಲ್ಲ ನಿಮ್ಮ ಮನೆಯ ಮೇನ್ ಡೋರಿಗೆ ಯು ಆಕಾರದಲ್ಲಿ ನೋಡಿ, ಹೀಗೆ ಯು ಆಕಾರದಲ್ಲಿ ಉಂಟಲ್ಲ, ಕುಂಕುಮದಿಂದ ಇದು ಮನೆಯ ಮೇನ್ ಡೋರಿಗೆ ಹಾಕಬೇಕು. ಹೀಗೆ ನೋಡಿ, ಈ ಥರ ಯು ಥರ ಹಾಕಿ ಕೆಳಗಿನ ಜಾಗದಲ್ಲಿ
ಹಳದಿ ಆಯಿತಾ, ಅರಶಿನವನ್ನು ಹಾಕಬೇಕು. ನಾನು ತೋರಿಸ್ತೇನೆ ನಮ್ಮ ಮನೆಯ ಬಾಗಿಲಿದ್ದು ಹಚ್ಚಿದ್ದು. ಸ್ವಲ್ಪ ಆ ಕಡೆ ಈ ಕಡೆ ಜನ ಎಲ್ಲ ಜಾಸ್ತಿ ಇರೋದ್ರಿಂದ ನಿಮಗೆ ಆ ಕಡೆ ಈ ಕಡೆಯದ್ದು ಮಾತು ಕೂಡ ಕೇಳ್ತದೆ, ಆ ಕಡೆಗೆ ಗಮನ ಕೊಡಬೇಡಿ ಆಯಿತಾ. ನಾನು ಮಾತಾಡೋದು ಮಾತ್ರ ಕೇಳಿ. ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಮನೆಯಿಂದ ಒಂದು ಕ್ಷೇತ್ರದಿಂದ ತಗೊಬಂದ ಗಂಧ ಇರ್ತದೆ. ನಾನು ಇಲ್ಲಿ ಏನು ಮಾಡಿದ್ದೇನೆ ಅಂತ ಹೇಳಿದರೆ, ಧರ್ಮಸ್ಥಳದಿಂದ ತಂದ ಕುಂಕುಮ ಇದು ಆಯಿತಾ. ಕುಂಕುಮವನ್ನು ನಾನು ಹೀಗೆ ಹಚ್ಚಿದ್ದೇನೆ. ನೀವು ಯಾವ ದೇವಸ್ಥಾನದ ಬೇಕಾದರೂ ಕುಂಕುಮ ಹಚ್ಚಿ ಆಯಿತಾ. ಅದೇ ದೇವಸ್ಥಾನ ಆಗಬೇಕು ಇದೇ ದೇವಸ್ಥಾನ ಆಗಬೇಕು ಅಂತ ಇಲ್ಲ. ನಾನು ಧರ್ಮಸ್ಥಳದ್ದು ಹಚ್ಚಿದ್ದು. ಆಮೇಲೆ ಇದು ರೀತಿಯಲ್ಲಿ ಹಚ್ಚಬೇಕು ಆಯಿತಾ. ಆಮೇಲೆ ಕೆಳಗಡೆ ಭಾಗ ಉಂಟಲ್ಲ, ಈ ಜಾಗದಲ್ಲಿ ಅರಶಿನವನ್ನು ಹಚ್ಚಬೇಕು. ಈ ಥರ ನೀವು ಹಚ್ಚಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಮನೆಗೆ ಹಣದ ಆಕರ್ಷಣೆ ಆಗ್ತದೆ. ಅಂದರೆ ನಿಮಗೆ ಯಾರಿಗಾದರೂ ಕೊಡಲಿಕ್ಕಿದ್ದ ಹಣ ಉಂಟಲ್ಲ, ಅದು ವಾಪಸ್ ಬರ್ತದೆ. ನಿಮ್ಮದು ಸ್ಯಾಲ್ರಿ ಸಿಗ್ತಾ ಇಲ್ಲ, ಕಷ್ಟಪಡ್ತಿದ್ದೀರ ಅಂತ ಹೇಳಿದ್ರು ಅದು ಕೂಡ ಸಿಗ್ತದೆ. ನೀವು ಕಷ್ಟಪಟ್ಟು ದುಡಿದ ಹಣ ನಿಮಗೆ ಸಿಗ್ತದೆ ಆಯಿತಾ. ಆ ಕಾರಣದಿಂದ ಆ ಥರ ಒಂದು ಬರೀರಿ. ನೀವು ಚಂದ ಮಾಡಿ ತಲೆ ಸ್ನಾನ ಮಾಡಿ ಆಮೇಲೆ ಕುಂಕುಮಕ್ಕೆ ಸ್ವಲ್ಪ ನೀರನ್ನು ಹಾಕಿ, ನಾನು ತೋರಿಸಿದೆ ನೋಡಿ ವಿಡಿಯೋದಲ್ಲಿ, ಅದೇ ರೀತಿಯಲ್ಲಿ ಮೇನ್ ಡೋರಿಗೆ ಹಚ್ಚಿ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ದೇವರ ಕೋಣೆಗೆ ಬಂದು ಈ ಮಂತ್ರವನ್ನು ಹೇಳಲಿಕ್ಕುಂಟು. ಆ ಮಂತ್ರ ಹೇಗಿರ್ತದೆ ಅಂತ ಹೇಳಿದರೆ, ಓಂ ಶ್ರೀಂ ಶ್ರೀಯಾಯೈ ನಮಃ, ಓಂ ಶ್ರೀಂ ಶ್ರೀಯಾಯೈ ನಮಃ ಅಂತ ಹೇಳಿಕೊಂಡು ನೀವು 108 ಸಲ ಮಂತ್ರವನ್ನು ಹೇಳಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಬೇಕಾದರೆ ನೋಡಿ ನೀವು ಮನಸ್ಪೂರ್ವಕವಾಗಿ ಕೇಳ್ಕೊಳ್ಬೇಕು ಆಯಿತಾ. ಮಹಾಲಕ್ಷ್ಮಿ ಹತ್ರ ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿ ಹತ್ರ ಮನಸ್ಪೂರ್ವಕವಾಗಿ, ದೇವ್ರಿ ನನಗೆ ಹಣ ಬರಬೇಕು, ಈ ಥರ ಹಣ ಕೊಡಲಿಕ್ಕೆ ಉಂಟು, ಅವರು ನನಗೆ ಕೊಡ್ತಾ ಇಲ್ಲ, ಸತಾಯಿಸ್ತಾ ಇದ್ದಾರೆ, ನಂದು ಸ್ಯಾಲ್ರಿ ಬರಲಿಕ್ಕೆ ಉಂಟು, ಇನ್ನೂ ಕೂಡ ಬಂದಿಲ್ಲ, ಅವರು ಕೂಡ ಕೊಡ್ತಾ ಇಲ್ಲ, ಹಾಗೆಲ್ಲ ನೀವು ಮನಸ್ಸಲ್ಲಿ ಎಣಿಸ್ಕೊಂಡುಂಟಲ್ಲ ಅಂದರೆ, ಅಥವಾ ನನಗೆ ಅರ್ಜೆಂಟ್ ಉಂಟು ಹಣ, ನನಗೆ ಎಲ್ಲಿ ಕೂಡ ಸಾಲ ಸಿಗ್ತಾ ಇಲ್ಲ, ನನಗೆ ಸಾಲದ ಅಗತ್ಯ ಉಂಟು, ಆ ಥರ ಎಲ್ಲ ನೀವು ಬೇಡ್ಕೊಂಡ್ರೆ ಉಂಟಲ್ಲ, ನಿಮಗೆ 100% ಸಿಗ್ತದೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ನಂಬಿಕೆ ಇರಬೇಕು. ಏನಂತ ಹೇಳಿದ್ರೆ, ನಾನು ಈ ಮಂತ್ರವನ್ನು ಹೇಳಿದ್ದೇನೆ, ಲಕ್ಷ್ಮಿ ಹತ್ರ ನಾನು ಅಂದರೆ ಬೇಡ್ಕೊಂಡಿದ್ದೇನೆ ಆಯಿತಾ. ನೀವು ಮನುಷ್ಯರ ಹತ್ರ ಬೇಡ್ಕೋಬೇಕಂತ ಇಲ್ಲ, ದೇವ್ರ ಹತ್ರ ಬೇಡ್ಕೊಂಡ್ರೆ ಆಯಿತು ಆಯಿತಾ. ಬೇಡ್ಕೊಂಡಿದ್ದೇನೆ, ನನಗೆ ಎಲ್ಲಿಂದಾದರೂ ನನಗೆ ಖಂಡಿತ 100% ಹಣ ಬರ್ತದೆ ಅಂತ ಹೇಳ್ಕೊಂಡು ಹೇಳಿ. ಆವಾಗ ನೀವು ಅದನ್ನು ಹೇಳ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಯೂನಿವರ್ಸ್ ಉಂಟಲ್ಲ ನಿಮಗೆ ಅದು ಸಹಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಂದರೆ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡ್ತದೆ. ಎಲ್ಲಿ ಅಂದಾದರೂ ನಿಮಗೆ ಹಣ ಬರಲಿಕ್ಕೆ ಉಂಟು, ಅಥವಾ ನಿಮಗೆ ಹಣ ಎಲ್ಲಿಂದ ಅಗತ್ಯ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಅದು ಎಲ್ಲಿಂದ ಆದರೂ ಬಂದು ನಿಮಗೆ ಹಣ ನಿಮ್ಮ ಕೈಗೆ ತಲುಪ್ತದೆ. ಖಂಡಿತ ನೀವು ಇದನ್ನು ಮಾಡಿ ನೋಡಿ. ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಉಂಟು. ಮತ್ತು ನಿಮಗೆ ನಂಬಿಕೆ ಕೂಡ ಇರಬೇಕು, ನನಗೆ ಸಿಗ್ತದೆ ಅಂತ ಹೇಳ್ಕೊಂಡು. ಯಾವ ಕಾರಣಕ್ಕೂ ಕೂಡ ಸಿಗ್ತದೋ ಇಲ್ವೋ, ಕೊಡ್ತಾರೋ ಇಲ್ವೋ, ಇದೆಲ್ಲ ಸುಳ್ಳು, ಹಾಗೆಲ್ಲ ಎಣಿಸ್ಕೊಳ್ಳಿಕ್ಕಿಲ್ಲ. ನೀವು ನಿಮಗೆ 100% ಸಿಗ್ತದೆ ಅಂತ ಹೇಳ್ಕೊಂಡು ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಬೇಕು. ಬಿಟ್ಟರೆ ನೆಗೆಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ. ಆವಾಗ ನಿಮಗೆ ಸಿಗ್ತದೆ. ಮಂತ್ರವನ್ನು ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ, ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಗೂಗಲಲ್ಲಿ ಮಂತ್ರಗಳು ಸಿಗ್ತದೆ ಆಯಿತಾ. ನಾನು ಹೇಳಿದ ಮಂತ್ರ ಉಂಟಲ್ಲ, ಅದು ಗೂಗಲಲ್ಲಿ ಹಾಕಿ, ಆವಾಗ ನಿಮಗೆ ಮಂತ್ರ ಸಿಗ್ತದೆ. 1 ಗಂಟೆ ಮಂತ್ರ ಬೇಕಾದರೆ ಸಿಗ್ತದೆ, ಅರ್ಧ ಗಂಟೆ ಮಂತ್ರ ಬೇಕಾದರೂ ಸಿಗ್ತದೆ. ನಿಮಗೆ 108 ಸಲ ಹೇಳಲಿಕ್ಕೆ ಬೇಕಾದರೆ 108 ಸಲ ಬೇಕಾದರೆ ಸಿಗ್ತದೆ ಆಯಿತಾ. ಇದೇನು ಸಿಕ್ಕದೇ ಇರುವುದು ಮಂತ್ರ ಅಲ್ಲ ಆಯಿತಾ. ಪ್ರತಿಯೊಬ್ಬರು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಹಾಕಿ, ನಿಮಗೆ ಹಣದ ಮಂತ್ರ ಸಿಗ್ತದೆ. ಆದರೆ ನಂಬಿಕೆ ಮುಖ್ಯ ಆಯಿತಾ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.